ಒಂದು ವರ್ಷ ಎಷ್ಟು ಜಲ್ದಿ ಆತಂತನ ಗೊತ್ತಾಗ್ಲಿಲ್ಲ. ಮೊನ್ನೆರ ಶಿವರಾತ್ರಿ ಮುಗ್ದಂಗಿತ್ತ, ಆಗ್ಲೇ ನಮ್ಮ ಸಿದ್ದೇಶ್ವರ ಜಾತ್ರೆ ಬಂತು ನೋಡ್ರಿ. ಭಂಡಾರದ ಒಡೆಯ ನಮ್ಮ ಸಿದ್ದೇಶ್ವರ ಅಜ್ಜನ ಜಾತ್ರೆ ಬಂತಂದ್ರೆ ಒಂಥರ ಖುಷಿ ನೋಡ್ರಿ. ಜಾತ್ರೆಗಂತಂದು ಗುಡಿನೂ ಫುಲ್ ಗ್ರ್ಯಾಂಡಾಗಿ ರೆಡಿ ಆಗೈತಿ, ಮತ್ತು ನಾವು ರೆಡಿ ಆಗ್ಯಾವ. ಇನ್ಯಾಕೆ ತಡ ಬರ್ರಿ ಜಾತ್ರೆ ಮಾಡೋಣ. ಜಾತ್ರೆ ಹಿಂದಿನ ದಿನ ಏನು ಇರ್ತೈತಲ್ಲ, ಅವಾಗ ಬೇಡ್ಕೊಂಡವ್ರ ದಂಡವತ್ ಹಾಕ್ತಾರ. ಹೊಳೆ ಇಲ್ಲ ಅಂದ್ರೆ ಹಳ್ಳಕ್ಕೆ ಹೋಗಿ ಅಲ್ಲೇ ಸ್ನಾನ ಮಾಡ್ಕೊಂಡ ದಂಡವತ್ ಬಳಸೋ ಏನು ಜೋಳದ ದಂಟೆ ಮತ್ತು ಗೊಂಜಾಳದ ದಂಟೆ ಇರ್ತೈತಲ್ಲ, ಅದನ್ನು ಪೂಜೆ ಮಾಡ್ಕೊಂಡ ದಂಡವತ್ ಹಾಕೊಂತ ಚಾಂಗಬಲು ಅಂತ ಹೇಳ್ಕೊಂತ ದೇವಸ್ಥಾನದ ಕಡೆ ಬರ್ತಾರ. ದೇವಸ್ಥಾನಕ್ಕೆ ಬಂದಾದ್ಮೇಲೆ 5 ಪ್ರದಕ್ಷಿಣೆ ಹಾಕ್ತಾರಿಲ್ಲ. ದಂಡವತ್ ತಕೊಂಡ್ ಆಗಿ ಬಂದಾದ್ಮೇಲೆ ಇಲ್ಲೇ ಪ್ರಸಾದ ವ್ಯವಸ್ಥೆನೂ ಮಾಡಿರ್ತಾರ. ಸಿದ್ದೇಶ್ವರ ಅಜ್ಜ ನಂಬಿದವ್ರದ ಕೈ ಬಿಡಂಗಿಲ್ಲ ಅನ್ನೋದಕ್ಕ ಇಲ್ಲಿ ಬಂದ ಸಾವಿರಾರು ಸಂಖ್ಯೆ ಒಳಗ ಭಕ್ತಾದಿಗಳ ದಂಡವತ್ ಹಾಕೋದನ್ನ ನೀವು ನೋಡ್ಬೋದು. ಜಾತ್ರೆ ದಿನ ಮನಿಯೊಳಗೆ ಎಲ್ಲಾರು ಹೋಳಿಗೆ ಮಾಡ್ಕೊಂಡ ದೇವ್ರಿಗ ನೈವೇದ್ಯ ತಗೊಂಡು ಬರ್ತಾರ. ನಮ್ದು ಜಾತ್ರೆ ಇಷ್ಟು ಚಲೋ ಆಗಕ್ಕೆ ಕಾರಣ ಏನಂತಂದ್ರೆ ಇಲ್ಲಿರೋ ಸಿದ್ದೇಶ್ವರ ಯಾತ್ರಾ ಕಮಿಟಿ ಮತ್ತು ಸಿದ್ದೇಶ್ವರ ಅಜ್ಜಾರ್ ಭಕ್ತರು ಎಲ್ಲರೂ ಸೇರಿ ಈ ಜಾತ್ರೆನ ಅದ್ದೂರಿಯಾಗಿ ಆಚರಣೆ ಮಾಡಕ್ಕೆ ಸಹಕಾರ ಮಾಡ್ತಾರೆ. ನೈವೇದ್ಯ ಕೊಡೋದೆಲ್ಲ ಆದಮೇಲೆ ಸಾಯಂಕಾಲ 5:30 ಅಷ್ಟೊತ್ತಿಗೆ ಇಲ್ಲಿ ಕಾಣುವಂಥ ಗೋಡೆ ಏನೈತಲ್ಲ ಅಲ್ಲೇ ತೆಂಗಿನಕಾಯಿ ಹಾರಿಸ್ತಾರೆ. ಪಲ್ಲಕ್ಕಿಯನ್ನು ದೇವಸ್ಥಾನದಿಂದ ತಗೊಂಡ ಗೌಡ್ರ ಮನೆಗೆ ಹೋಗ್ತಾರ. ಅಲ್ಲೇ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡು ಸಾಯಂಕಾಲ ಅಷ್ಟೊತ್ತಿಗೆ ಪಲ್ಲಕ್ಕಿಯನ್ನು ವಾಪಸ್ ದೇವಸ್ಥಾನ ಕಡೆ ತಗೊಂಡ್ ಬರ್ತಾರ. ಆ ಸಮಯದೊಳಗ ಭಕ್ತಾದಿಗಳೆಲ್ಲರೂ ದೇವಸ್ಥಾನದ ಕಡೆ ಇರುವಂತ ಗೋಡೆಗಳಿಗಿನ ಕಾಯನ್ನ ಹಾರಿಸ್ತಾರ. ಯಾರ್ಯಾರು ತಮ್ಮ ಹರಕೆ ಕಟ್ಕೊಂಡಿರ್ತಾರಲ್ಲ ಅವರೆಲ್ಲ ಕಾಯಿ ಹರಿಸೋದ್ರಿಂದ ತಮ್ಮ ಹರಕಿನ ಈಡೇರಿಸ್ಕೊಳ್ತಾರೆ. ಪಲ್ಲಕ್ಕಿನ ಗುಡಿಯೊಳಗೆ ತಗೊಂಡು ಹೋದ್ಮೇಲೆ ಗುಡಿ ಸುತ್ತಲೂ 5 ಪ್ರದಕ್ಷಿಣೆ ಹಾಕ್ಬೇಕಾರೆ ಜನರೆಲ್ಲರೂ ಸೇರಿ ಪಲ್ಲಕ್ಕಿ ಮೇಲೆ ಭಂಡಾರವನ್ನು ಹಾರಿಸ್ತಾರೆ.
ಜಾತ್ರೆಗೆ ಅಂತಂದ ಭಾಳಷ್ಟು ಜನ ಬಂದಾರ. ಫುಲ್ ರಶ್ ಐತಿ. ಪಾಲ್ಕಿ ಒಳಗೆ 5 ಸುತ್ತ ಹಾಕ್ತೈತಿದ. ಮತ್ತು ಈಗೆಲ್ಲ ಕಾಯಿ ಹಚ್ಚೋದು ಆಯ್ತು. ಪಾಲ್ಕಿ ಸುತ್ತಲಿರೋರಂತೂ ಫುಲ್ ಭಂಡಾರದಿಂದ ಮುಳುಗಿರ್ತಾರ. ಈಗ ಗುಡಿಯೊಳಗೆ ಇನ್ನೂ ಭಾಳ ರಶ್ ಐತಿ. ಅದ್ರ ಸಂಬಂಧ ಮನೆಗೆ ಹೋಗಿ ಸ್ವಲ್ಪ ಚಾಗಿ ಕುಡಿದು ಫ್ರೆಶ್ ಆಗಿ ಬರೋಣ ಬರ್ರಿ. ಸಿದ್ದೇಶ್ವರ ಅಜ್ಜನ ನಾವ ನಮ್ಮೂರಿನ ಕಾಮಧೇನು ಅಂತನ ಪೂಜಿಸ್ತೀವಿ. ಜಾತ್ರೆಗ ನಮ್ಮೂರಿನ ಜನ ಅಲ್ದ ಸುತ್ತಮುತ್ತಲು ಊರೊಳಗಿರೋ ಜನ ಎಲ್ಲಾರು ಬರ್ತಾರ. ಪ್ರತಿ ವರ್ಷನೂ ಬೇರೆ ಬೇರೆ ತರ ಡೆಕೋರೇಷನ್ ಮಾಡಿರ್ತಾರ. ಈ ವರ್ಷ ಈ ತರ ಮಾಡ್ಯಾರ. ಫುಲ್ ಗುಡಿ ಸುತ್ತಲೂ ಫುಲ್ ಎಲ್ಲಾ ಭಂಡಾರ ಬಿದ್ದಿರ್ತೈತಿ. ಈ ತರ ಕಾಲೊಳಗ ಎಲ್ಲಾನು ಭಂಡಾರ ಹತ್ತೈತಿ. ಈ ತರ ಪಲ್ಲಕ್ಕಿ ಉತ್ಸವ ಆದ್ಮೇಲೆ ಸಿದ್ದೇಶ್ವರ ಅಜ್ಜ ಅಂತೂ ಫುಲ್ ಭಂಡಾರದಿಂದ ಮುಳುಗಿರ್ತಾರ. ನಾವು ಸಣ್ಣರಿದ್ದಾಗ ಜಾತ್ರೆ ಒಳಗೆ ಬರೋವಂಥ ಆಟದ ಸಾಮಾನು ಅವನ್ನೆಲ್ಲ ತೊಗೊಳಕ್ಕೆ ಎಷ್ಟು ಹಠ ಮಾಡ್ತಿದ್ವಿ. ಆದ್ರೆ ಈಗ ನಮ್ಮ ಕಡೆ ದುಡ್ಡು ಐತಿ, ಆದ್ರೆ ಆಟ ಆಡುವಂಥ ವಯಸ್ಸಿಲ್ಲ ಅಷ್ಟ. ಬಿಡ್ಲಿ ಅದ ಮೊಬೈಲ್ ಕವರ್ ಅದಾವ್ರಿ ₹100. ಮೊಬೈಲ್ L1 ಗ್ಲಾಸ್ 80 ಅದಾವ್ರಿ ₹100. ಎಲ್ಲ ಕಲರ್ನ್ಯಾಗ ಮಸ್ತ್ ಓಟಿ ಬರೀ ₹100 ಅಪ್ಪೋರ ಬರ್ರಿ. ಮೊಬೈಲ್ ಹಂಗೆ ನೋಡಿದ್ರು ನಾವು ಜಾತ್ರೆ ಅಂತೀವಿ. ಹೊರಗಿಂದ ಮಾರ್ಕೆಟ್ಗಿಂತ ಇಲ್ಲೇ ರೇಟ್ ಜಾಸ್ತಿ ಹಚ್ಚಿರ್ತಾರೆ. ಇಂಥವ ಅಂಗಡಿ ಭಾಳಷ್ಟು ಬಂದಿರ್ತಾವ. ಜಾತ್ರೆ ಅಂತೂ ಫುಲ್ ರಶ್ ಐತಿ. ಭಾಳ ಜನ ಎಲ್ಲ ಇಲ್ಲೇ ಅದಾರ. ನಮ್ಮ ಜೊತೆ ನೀವು ಒಂದು ರೌಂಡ್ ಜಾತ್ರೆ ಸುತ್ತಾಕೊಂಡು ಬರೋಂತ್ರಿ ಬರೀ. ಆ ಕಡೆ ಹಳ್ಳದ ಕಡೆ ಆಟದ ಸಾಮಾನೆಲ್ಲ ಬಂದಾವ. ಜೋಕಾಲಿ ಮತ್ತು ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಆ ಕಡೆ ಹೋಗೋಣ ಬರ್ರಿ. ಹುಂಡೆ ಕಡೆ ಹೋಗಿ ನೀನು ಸಿಯಾ ಆಟ ಆಡಕ್ಕೆ योगी आवडी मलते पाणीपुरी शेवपुरी दावत
ಜಾತ್ರೆಗೆ ನಿಮಗೆ ಕರೆದಿಲ್ಲ ಅಂತಂದು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ವರ್ಷದಾಗ ಲಕ್ಷ್ಮೀ ಜಾತ್ರೆ ಬಂದೈತಿ, ಅದಕ್ಕೆ ನಿಮಗೆ ಪಕ್ಕಾ ಕರಿತೀನಿ ರೀ. ಎಲ್ಲರೂ ಬಂದು ಜಾತ್ರೆ ಒಳಗೆ ಮಸ್ತ್ ಮಜಾ ಮಾಡೋಣಂತ. ನಮ್ಮ ಜೊತೆಗೆ ನೀವು ನಮ್ಮ ಊರಿನ ಜಾತ್ರೆ ನೋಡ್ಕೊಂಡು ಬಂದ್ರಿ ಅಂತ ಅನ್ಕೊಂತೀನಿ. ಮತ್ತು ಇದು ಇನ್ನೂ 4 ದಿನ ಇರ್ತೈತಿ, ಅಲ್ಲಿ ತನಕ ಬಂದು ಹೋಗೋದು ಮಾಡ್ತಾನೆ ಇರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅನ್ಕೊಂತೀನಿ. ನಮ್ದು ಮೇ ಒಳಗೆ ಮತ್ತೆ ಲಕ್ಷ್ಮೀ ಜಾತ್ರೆ ಬರ್ತೈತಿ, ಅದು ವಿಡಿಯೋನು ನಾನು ನಿಮಗೆ ತೋರಿಸ್ತೇನೆ ಅಂತಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಥ್ಯಾಂಕ್ ಯು.